ಕಟೀಲಿನ ದೇವಸ್ಥಾನದಲ್ಲಿರುವಂಥ ಆನೆ. ಮಳೆಗಾಲ ಆಗಿರೋದ್ರಿಂದ ನದಿ ತುಂಬಿ ಹರಿತಾ ಇದೆ. ಎಷ್ಟು ಜೋರಾಗಿ ಹರಿತಾ ಇದೆ ಅಂದರೆ ಆ ಸೌಂಡ್ ನೋಡಿ ಇಲ್ಲಿವರೆಗೂ ಬರ್ತದೆ. ಪಕ್ಕದಲ್ಲಿರೋದು ಆನೆ ನೋಡಿಕೊಂಡು ನದಿ ಎಷ್ಟು ತುಂಬಿದೆ ಅಂತ ನೋಡೋಣ. ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಆರಾಮಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಅಂತ ಅಂದ್ಕೊತೀನಿ. ನಾನು ಇವಾಗ ಬಂದಿರೋದು ಕಟೀಲಿಗೆ ಬಂದಿದ್ದೀನಿ. ಏನಪ್ಪ ರೌಂಡ್ ಟ್ರಿಪ್ಪು ಮಳೆಯಲ್ಲಿ ಅಂತೀರಾ? ಇಲ್ಲ, ನಾನು ಅವಾಗ ವೀಡಿಯೋ ಮಾಡಿ ಒಂದು 20 ಡೇಸ್ ಆಯಿತು. ನಾನು ಬೆಂಗಳೂರಿಗೆ ಬಂದಿದ್ದು ಏನು ಕಾರಣ ಅಂತಂದರೆ ಮಕ್ಕಳನ್ನ ಅಡ್ಮಿಷನ್ ಮಾಡ್ಸೋಕ್ಕೆ ಅಂತ ಬಂದಿದ್ದೆ. ಮಂಗಳೂರಲ್ಲೇ ಕಾಲೇಜ್ಗೆ ಹಾಕಿದ್ದೀನಿ. ಇಬ್ಬರು ಮಕ್ಕಳನ್ನ ಅಲ್ಲೇ ಹಾಕಿದ್ದೀನಿ. ಅಡ್ಮಿಷನ್ ಮುಗಿಸ್ಕೊಂಡು ಬರಬೇಕಾದ್ರೆ ನಾವು ಕಟೀಲು ದೇವಸ್ಥಾನಕ್ಕೆ ಹೋಗಿ ಮತ್ತು ಆದಮೇಲೆ ಉಡುಪಿಗೆ ಹೋಗಿ ಉಡುಪಿಯಿಂದ ಧರ್ಮಸ್ಥಳಕ್ಕೆ ಬಂದು ಧರ್ಮಸ್ಥಳದಿಂದ ಸೀದಾ ಮನೆಗೆ ಬಂದ್ವಿ. ಯಾವ ರೀತಿ ಈ ಟ್ರಿಪ್ ಇತ್ತು ಅಂತ ಅಂದ್ಬಿಟ್ಟು ನಿಮಗೆ ಶೇರ್ ಮಾಡೋಣ ಅಂತ, ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡಿದ್ದೆ. ನೋಡೋದಲ್ಲ, ಫಸ್ಟು ಕಟೀಲಿಗೆ ಬಂದಿದ್ದೀವಿ. ಕಟೀಲು ದೇವಸ್ಥಾನ ದರ್ಶನ ಮಾಡೋಣ. ಫಸ್ಟು ದರ್ಶನ ಮಾಡಿಕೊಂಡು ಆಮೇಲೆ ನೆಕ್ಸ್ಟ್ ಹೋಗೋಣ. ಮಳೆ ಎಲ್ಲ ಕಡೆಯೂ ಮಳೆ ಇರೋದ್ರಿಂದ ಇವಾಗ ಯಾರು ಬರೋದು ಸೇಫಾಗಿ ಹುಷಾರಾಗಿ ಬನ್ನಿ. ಯಾರೋ ಹೋಗೋರು ಇಲ್ಲ ಅಂದರೆ ಬೇಕಾಗಿಲ್ಲ. ಇವಾಗ ಮಳೆಯಲ್ಲಿ ತುಂಬಾ ನದಿಗಳೆಲ್ಲ ಹರಿತಾ ಇದೆ ಮತ್ತು ಗುಡ್ಡ ಕುಸಿತಗಳು ಜಾಸ್ತಿ ಆಗ್ತಾಯಿದೆ. ನೋಡಿಕೊಂಡು ಬನ್ನಿ. ಇವಾಗ ದರ್ಶನ ಆಯಿತು. ವಾಪಸ್ ನಾವು ಊಟದ ಗಾಡಿನ ನಾವು ನಿಲ್ಲಿಸಿಯೋದೇ ಬ್ಯಾಕ್ ಸೈಡಿಂದ ಬಂದ್ವಿ. ನಾವು ಫ್ರಂಟ್ ಸೈಡಿಂದ ಬಂದಿರಲಿಲ್ಲ. ಬ್ಯಾಕ್ ಸೈಡಲ್ಲಿ ಬಂದು ಬ್ಯಾಕ್ ಸೈಡ್ ನಾನು ಸ್ಟಾರ್ಟಿಂಗಲ್ಲಿ ನಿಮಗೆ ಆನೆಗಳೆಲ್ಲ ತೋರಿಸಿದ್ನಲ್ಲ, ಅಲ್ಲೇ ಕಾರನ್ನ ನಾವು ಪಾರ್ಕ್ ಮಾಡಿ ಬಂದಿದ್ದು. ವಾಪಸ್ ಇವಾಗ ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ಫುಲ್ಲು ತುಂಬೋಗಿದೆ. ನಾನು ಯಾವಾಗ ಲಾಸ್ಟ್ ಟೈಮ್ ಬಂದಾಗ ಇದೆಲ್ಲ ಖಾಲಿ ಇತ್ತು, ನೀರೇ ಇರ್ತಿರ್ಲಿಲ್ಲ. ಇಲ್ಲ ಒಂದು ಸ್ವಲ್ಪ ನೀರು ಇರ್ತಿತ್ತು. ಈ ಸಲ ಅಂತೂ ನೋಡಿ ಖುಷಿ ಆಯಿತು. ನೀರು ಎಷ್ಟು ನೀರಿದೆ ಅಂತ ಅಂದ್ಬಿಟ್ಟು ಖುಷಿ ಆಯಿತು. ನೋಡಿಕೊಂಡು ಹೋದ್ವಿ. ಇದಾದಮೇಲೆ ನೆಕ್ಸ್ಟ್ ನಾವು ಉಡುಪಿಗೆ ಹೋಗಿದ್ದು. ಉಡುಪಿ ದೇವಸ್ಥಾನಕ್ಕೆ ನೋಡ್ತಾ ಇದ್ದಲ್ಲ, ಮಳೆ ನೀರು ತುಂಬಿ ಹೆಂಗೆ ಕೆಂಪಗೆ ಮಳೆ ನೀರು ಬರ್ತಾ ಇದೆ, ಹರಿತಾ ಇದೆ ಜೋರಾಗಿ. ನೋಡೋಕ್ಕೆ ಖುಷಿ ಆಗುತ್ತೆ, ಅದೇ ಅಷ್ಟೇ ಡೇಂಜರು ಕೂಡ ಹೇಳಿದ್ದೆ. ಮಕ್ಕಳನ್ನ ಅಡ್ಮಿಷನ್ ಮಾಡಿರೋದು ನಿಮಗೆ ವಿಡಿಯೋ ಮಾಡಲಿಲ್ಲ. ಅಲ್ಲಿ ಕಾಲೇಜಿಗೆ ಹೋದಾಗ ಕಾಲೇಜಲ್ಲೇ ಸುತ್ತಮುತ್ತ ಯಾವುದೂ ನೋಡಲಿಲ್ಲ. ನನ್ನ ಮಗ ಅಲ್ಲೇ ಓದಿದ್ದೆ ಲಾಸ್ಟ್ 2 ಇಯರ್ಸು. ಮತ್ತು ಇವಾಗ ವಾಪಸ್ ನನ್ನ ಚಿಕ್ಕ ಮಗನೂ ಕೂಡ ಅಲ್ಲೇ ಹಾಕಿದೆ. ಗಂಡು ಮಕ್ಕಳಾಗಿರೋದ್ರಿಂದ ಹೇಳಿದ ಮಾತು ಕೇಳೋದೇ ಇಲ್ಲ. ಅವ್ರು ಹೇಳಿದ್ದೆ ನಾವು ಕೇಳಬೇಕಾಗತ್ತೆ. ಅವ್ರನ್ನ ಇವಾಗ ಹೊಡಿಯೋಂಗೂ ಇಲ್ಲ, ಬಡಿಯೋಂಗೂ ಇಲ್ಲ, ಏನೂ ಮಾಡೋಂಗಿಲ್ಲ. ಅದಕ್ಕೋಸ್ಕರ ಸ್ವಲ್ಪ 1-2 ವರ್ಷ ಸ್ವಲ್ಪ ದೂರ ಇದ್ದರೆ ಅವ್ರಿಗೆ ಸ್ವಲ್ಪ ಜವಾಬ್ದಾರಿ ಬರುತ್ತೆ, ಕಷ್ಟ ಗೊತ್ತಾಗುತ್ತೆ ಅಂತ ಅಂದ್ಬಿಟ್ಟು ನಾನು ಕಾಲೇಜ್ಗೆ ಸ್ವಲ್ಪ ದೂರದಲ್ಲಿರೋವಂಥ ಕಾಲೇಜ್ಗೆ ಹಾಕಿದ್ದೀನಿ. ಯಾಕೆಂದರೆ ನನ್ನ ದೊಡ್ಡ ಮಗ ಸ್ವಲ್ಪ ಇಂಪ್ರೂವ್ ಆಗಿದ್ದೆ ಅಲ್ಲಿ ಹೋದ್ಮೇಲೆ. ಅದಕ್ಕೆ ಚಿಕ್ಕ ಮಗನೂ ಸ್ವಲ್ಪ ಇಂಪ್ರೂವ್ ಆಗಿ ಬರಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಜವಾಬ್ದಾರಿ ಬರಲಿ ಅಂತ ಅಲ್ಲಿ ಸೇರಿಸಿದ್ದೀನಿ. ಮತ್ತು ಹೋಗೋ ದಾರಿಯಲ್ಲಿ ನಾವು ಮಂಗಳೂರಿಗೆ ಹೋಗೋ ದಾರಿಯಲ್ಲಿ, ಅದೇ ಉಡುಪಿಗೆ ಹೋಗೋ ದಾರಿಯಲ್ಲಿ ತಿಮ್ಮಪ್ಪ ಹೋಟೆಲ್ ಅಂತ ಅಂದ್ಬಿಟ್ಟು ತುಂಬ ಫೇಮಸ್ ಆಗಿರೋವಂಥ ಹೋಟೆಲ್, ಅಲ್ಲಿ ಕೂಡ ಹೋಗಿ ಊಟ ಮಾಡ್ಕೊಂಡು ಹೋದ್ವಿ. ತುಂಬಾ ಚೆನ್ನಾಗಿದೆ. ಮೀನು ಊಟ ಸಾಂಬಾರು ಸಿಗುತ್ತೆ, ಫಿಶ್ ಐಟಮ್ಸು ತುಂಬ ಚೆನ್ನಾಗಿರುತ್ತೆ. ಎಲ್ಲನೂ ಆ ಕಡೆ ಹೋದರೆ ನೀವು ಉಡುಪಿ ಮಲ್ಪೆ ಬೀಚ್ ಹತ್ರ ಅಲ್ಲಿ ಸಿಗುತ್ತೆ, ಹೋಟೆಲ್ ಸಿಗುತ್ತೆ. ತುಂಬ ಹಳೆಯ ಹೋಟೆಲ್ ಅಂತೆ, ಸಿಕ್ಕಾಪಟ್ಟೆ ಫೇಮಸ್ ಆಗಿರೋವಂಥ ಹೋಟೆಲ್. ಒಂದ್ಸರಿ ಟೇಸ್ಟ್ ಮಾಡಿ ನೋಡಿ, ನಾನ್ ವೆಜ್ ತಿನ್ನೋರು. ಇದಾದಮೇಲೆ ನೈಟು ನಾವು ಹೋಗೋಷ್ಟರಲ್ಲಿ ಉಡುಪಿಗೆ ಹೋಗೋಷ್ಟರಲ್ಲಿ ಲೇಟಾಗಿ ಹೋಗಿತ್ತು. ಅದಕ್ಕೆ ರೂಮು ಕೂಡ ಮಲ್ಪೆ ಬೀಚು ಮತ್ತು ಉಡುಪಿ ದೇವಸ್ಥಾನಕ್ಕೆ ನಿಯರ್ ಆಗಲಿ ಅಂತ ಅಲ್ಲೆಲ್ಲರೂ ನೋಡ್ಕೊಂಡ್ವಿ. ಅದು ಸಿಕ್ಕಿದ್ದು ನಮಗೆ ಒಂದು ಮಿಡಲಲ್ಲಿ ಸಿಕ್ತು. 1-2 ಕಿಲೋಮೀಟ್ರ್ ದೂರ ಆಯಿತು ಉಡುಪಿ ದೇವಸ್ಥಾನದಿಂದ ನಮಗೆ ರೂಮ್ಗೆ. ಅಲ್ಲಿ ಸ್ಟೇ ಆಗಿ ಬೆಳಗ್ಗೆ ನಾವು ದೇವಸ್ಥಾನಕ್ಕೂ ಮತ್ತು ಮಲ್ಪೆ ಬೀಚ್ಗೂ ನಿಯರ್ ಆಗಲಿ ಅಂದ್ಬಿಟ್ಟು ಓಕೆ ಅಂದ್ಬಿಟ್ಟು ಅಲ್ಲಿ ಮಾಡಿದ್ವಿ. ಆದರೆ ರೂಮು ತುಂಬಾ ಮೋಸ ಆಯಿತು. ಏಕೆಂದರೆ ನಾವು ಬರೀ ಹೋಗೋಷ್ಟರಲ್ಲೇ ನೈಟು 10:30-11 ಗಂಟೆ ಆಯಿತು. ಬೆಳಗ್ಗೆ ಒಂದು 12 ಗಂಟೆವರೆಗೂ ಬೇಕು ಅಂತ ಹೇಳಿದ್ದು. ಆಮೇಲೆ ನಾವು ಇಲ್ಲ ನಾವು ಮಲ್ಪೆ ಬೀಚ್ಗೆ ಹೋಗ್ಬಿಟ್ಟು ಬರ್ತೀವಿ ಅಂತಂದರೆ, ಇಲ್ಲ ಮಲ್ಪೆ ಬೀಚ್ಗೆ ಹೋಗಿ ಬರೋ ಹಂಗಿಲ್ಲ, ಯಾಕೆಂದರೆ ಇಲ್ಲಿ ಸ್ನಾನ ಮಾಡಿಲ್ಲ, ಗಲೀಜು ಮಾಡ್ತಿದ್ದ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಅದು 8 ಗಂಟೆಗೆ ನಾವು 8 ಗಂಟೆಗೆ ಎದ್ದಿದ್ವು. 8-9 ಗಂಟೆಗೆಲ್ಲ ನಾವೇನು ಸ್ನಾನ ಆಗಿನ ಏನೂ ಮಾಡಲಿಲ್ಲ, ಫ್ರೆಶ್ ಅಪ್ಪು ಆಗಲಿಲ್ಲ. ಓಕೆ ಆಯಿತು ಅಂತ ಅಂದ್ಬಿಟ್ಟು ಬಂದುಬಿಟ್ಟು 1 ಅವರ್ ಅದು ನಮಗೆ ಫ್ರೆಶ್ ಅಪ್ ಆಗೋಕ್ಕೆ ಕೊಡಿ ಟೈಮು ಅಂತಂದು ಕೂಡ ಕೊಡಲಿಲ್ಲ. ಸುಮ್ಮನೆ 1,500 ರೂಪಾಯಿ ಕೊಟ್ಟು ಸುಮ್ಮನೆ ವೇಸ್ಟ್ ಕೂಡ ಆಯಿತು. ಅಂದರೆ ಬರೀ ಒಂದು 8 ಅವರ್ಸ್ಗೇನೋ ಸ್ಟೇ ಆಗಿದೆ ಅಷ್ಟೇ. ನಿದ್ದೆ ಮಾಡಿ ಎದ್ದು ಬಂದಿದ್ದೆ ಅಷ್ಟೇ. ಒಂದು ಫ್ರೆಶ್ ಅಪ್ ಕೂಡ ಆಗಲಿಲ್ಲ, ಏನೂ ಆಗಲಿಲ್ಲ. ಅದಾದಮೇಲೆ ನೆಕ್ಸ್ಟ್ ನಾವು ಮಲ್ಪೆ ಬೀಚಿಗೆ ಬಂದು ನೋಡ್ತಾ ಇದ್ದಲ್ಲ, ಮಲ್ಪೆ ಬೀಚು ಯಾರನ್ನೂ ಬಿಡ್ತಾ ಇಲ್ಲ ನೀರಲ್ಲಿ ಆಡೋಕ್ಕೆ, ಯಾರಿಗೂ ಬಿಡ್ತಾ ಇಲ್ಲ. ಯಾಕೆಂದರೆ ಆವಾಗೇ ತುಂಬ ಗಾಳಿ ಮತ್ತು ಅಲೆಗಳು ತುಂಬ ಹೊಡಿತಾ ಇದೆ.
ವೇವ್ಸ್ ತುಂಬ ಜೋರಾಗಿ ಬರ್ತಾಯಿತ್ತು, ಯಾರನ್ನೂ ಬಿಡ್ತಾ ಇರಲಿಲ್ಲ ನೀರಲ್ಲಿ ಆಡೋದಕ್ಕೆ. ತುಂಬಾ ಗಾಳಿ ಜೋರಾಗಿ ಬೀಸ್ತಾ ಇತ್ತು, ಅಲೆಗಳು ತುಂಬ ಹೊಡಿತಾ ಇತ್ತು, ಯಾರನ್ನೂ ಬಿಡ್ತಾಯಿಲ್ಲ. ಆದಮೇಲೆ ಒಂಟೆ ಇತ್ತು, ಒಂಟೆ ಸವಾರಿ ಮಾಡಿದ್ವಿ ನಾವು, ನಾನು ನನ್ನ ಮನೆಯವರು ನಮ್ಮ ಮಕ್ಕಳು ಎಲ್ಲ ಇಂಡಿವಿಜುವಲಾಗಿ ಮಾಡೋದು. ಒಂಟೆ ಸವಾರಿ ಮಾಡಿಕೊಂಡು ಅಲ್ಲಿ ಒಂದು 10 ನಿಮಿಷ, ಒಂದು ಅರ್ಧ ಗಂಟೆ, 1 ಅವರ್ ಎಂಜಾಯ್ ಮಾಡಿದ್ವಿ. ಅದಾದಮೇಲೆ ನೀರಲ್ಲೂ ಕೂಡ ಎಲ್ಲೂ ಬಿಡ್ತಾ ಇಲ್ಲ. ಒಂದು ಸ್ವಲ್ಪ ಹೊತ್ತು ನನ್ನ ಮಗ ಕೂಡ ನನ್ನ ಚಾನಲ್ ಹೆಸರನ್ನ ಅಲ್ಲಿ ಮಣ್ಣಲ್ಲಿ ಬರೀತಾ ಇದ್ದಾನೆ. ಮಮ್ಮಿ ನಾನು ವೀಡಿಯೋ ಮಾಡು ಮಮ್ಮಿ ಅಂತ ಅಂದ. ಆ ಚಾನಲ್ ಮಾಡಿ ಚಾನಲ್ ಹೆಸರನ್ನ ನಾನು ಬರೀತಾನೆ, ಅಖಿಲ ಕ್ರಿಯೇಟಿವ್ಸ್ ಅಂತ ಅಂದ್ಬಿಟ್ಟು ಬರೀತಾ ಇದ್ದಾನೆ ಅಲ್ಲಿ. ನಾನು ಮೇಲೆ ನಿಂತ್ಕೊಂಡು ಕೂಡ ವೀಡಿಯೋ ಮಾಡ್ತಾಯಿದ್ದೆ. ಜೊತೆಗೆ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾವನೆ, ಅವನೇ ಮಾಡ್ತಾವೆ, ನನಗೇನು ಯಾರೂ ಹೇಳಲಿಲ್ಲ, ಅವನೇ ಮಾಡ್ತಾವನೆ. ಅದಾದಮೇಲೆ ಒಂಟೆ ಸವಾರಿ ಮಾಡಿದ್ವಿ, ಎಂಜಾಯ್ ಮಾಡಿದ್ವಿ ಪ್ಲೇಸ್ನ ಸ್ವಲ್ಪ ಹೊತ್ತು. ಇದಾದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಮೇಲೆಯಿಂದ. ಅಲ್ಲಿ ಕಂಬಗಳನ್ನೆಲ್ಲ ನೋಡಿ ನಾವು ನಮ್ಮ ಮನೆಯವರಿಬ್ಬರು ಕೂಡ ಒಂಟೆ ಸವಾರಿ ಮಾಡಿದ್ವಿ. ನನ್ನ ಮಗ ದೊಡ್ಡ ಮಗ ಒಂದ್ಸಲಿ ಮಾಡ್ದ, ಚಿಕ್ಕ ಮಗ ಒಂದ್ಸಲಿ ಮಾಡ್ದ. ಖುಷಿ ಆಯಿತು. ಆದಮೇಲೆ ಮಕ್ಕಳು ನಮ್ಮ ಜೊತೆ ಇರೋದಿಲ್ವಲ್ಲ, ಲಾಸ್ಟ್ ಟ್ರಿಪ್ಪು ಅಂತ ಅಂದ್ಬಿಟ್ಟು ಇಬ್ಬರ ಜೊತೆಗೂ ಆರಾಮಾಗಿ ಒಂದು ಟ್ರಿಪ್ ಹೋಗೋಣ, ಸಣ್ಣದೊಂದು ಟ್ರಿಪ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೋಗಿದ್ದು. ಅವ್ರ ಜೊತೆ ಒಂದು ಮಾವ ಕೂಡ ಬಂದಿದ್ದಾನೆ ಮುಟ್ಲಿ. ಎಲ್ಲರೂ ಒಂದು 5 ಜನ ಹೋಗಿದ್ವಿ ನಾವು. ಚೆನ್ನಾಗಾಯಿತು ಟ್ರಿಪ್ಪು, ತುಂಬಾ ಖುಷಿ ಕೊಡ್ತು, ಚೆನ್ನಾಗಾಯಿತು. ಆರಾಮಾಗಿ ಹೋಗಿ ಆರಾಮಾಗಿ ಬಂದ್ವಿ, ಎಲ್ಲೂ ಕೂಡ ತೊಂದರೆ ಆಗಲಿಲ್ಲ, ಆರಾಮಾಗಿ ಚೆನ್ನಾಗಿತ್ತು. ನಾನು ಮನೆಯವರು ನನಗೆ ಭಯ ಆಗ್ತಾಯಿದೆ, ಅವ್ರು ನನ್ನನ್ನು ಇಟ್ಕೊಂಡವ್ರೆ. ನನಗೆ ಮೊದಲೇ ಕುತ್ಕೊಂಡ್ರೆ ಯಾರಾದ್ರೂ ಇಟ್ಕೊಂಡ್ರೆ ಆಗೋದೇ ಇಲ್ಲ ನನಗೆ. ಮನೆಯವ್ರು ನನಗೆ ಆಗೋದಿಲ್ಲ, ಇಟ್ಕೋಬೇಡಿ ನಾನು ಎಲ್ಲಿ ಇಟ್ಕೊಳ್ಳಿ ಅಂತ ಬೈತಾಯಿದ್ರು. ಆಯಿತು ಶೋಡೋದ ಮೇಲೆ ಅದಾದಮೇಲೆ ನಾವು ಸ್ವಲ್ಪ ಹೊತ್ತು ನೀರಲ್ಲಿ ಕೂಡ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ಬಿಡ್ತಿರ್ಲಿಲ್ಲ. ಅಲ್ಲಿ ಅನೌನ್ಸ್ಮೆಂಟ್ ಬರ್ತಾನೆ ಇತ್ತು. ಅದು ನಾವು ಒಂದು ಸ್ವಲ್ಪ ಹೊತ್ತು ನೀರಲ್ಲೇ ಹೋಗ್ಬಾರ್ಣ ಅಂತ ಅಂದ್ಬಿಟ್ಟು ಐಸ್ ಕ್ರೀಮ್ ಕೂಡ ತಿಂತಾಯಿದ್ವಿ. ಆ ವೆದರ್ಗೆ ಚೆನ್ನಾಗಿರುತ್ತೆ ಅಂತ ಐಸ್ ಕ್ರೀಮ್ ತಿಂದ್ಕೊಂಡು ನಾವು ನೀರಲ್ಲಿ ಆಡಕ್ಕೆ ಹೋಗಿದ್ವಿ. ಎಷ್ಟು ಜೋರಾಗಿ ಗಾಳಿ ಬೀಸ್ತಾ ಇದೆ ಅಂದರೆ ಅಷ್ಟು ಜೋರಾಗಿ ಅಲೆಗಳು ಕೂಡ ಬರ್ತದೆ, ಅಲೆಗಳು. ನಾವು ಅದು ಯಾವುದೂ ಇಲ್ಲ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಮುಂದಕ್ಕೆ ಹೋದ್ವಿ, ಜಾಸ್ತಿ ಮುಂದಕ್ಕೂ ಹೋಗಿಲ್ಲ ನಾವು. ಏನಿಲ್ಲ ಅಂದರೆ ಒಂದು 10 ಹೆಜ್ಜೆ ಮುಂದಕ್ಕೆ ಹೋಗಿದ್ದೀವಿ ಅಷ್ಟೇ. ಆ ದಡ ಏನು ನಾವು ನಿಂತಿದ್ವು ಅಲ್ಲಿಂದ ಒಂದು 10-15 ಹೆಜ್ಜೆ ಮುಂದೆ ಹೋದ್ವಿ. ಅಲ್ಲಿಗೆ ಎಷ್ಟು ಜೋರಾಗಿ ಅಲೆಗಳು ಬರ್ತಾಯಿದೆ ಅಂತ, ಅಷ್ಟು ದೊಡ್ಡ ವೇವ್ಸ್ ಬರ್ತಾಯಿದೆ. ನಾವು ಇಬ್ಬರು, ನಮ್ಮ 3 ಜನ ಮಕ್ಕಳು, ನನ್ನ ಮಕ್ಕಳಿಬ್ಬರು ಮತ್ತು ನಾನು ಅದು ಕೂಡ ನಿಂತ್ಕೊಂಡು ಗಟ್ಟಿಗೆ ಇಟ್ಕೊಂಡು ನಿಂತ್ಕೊಂಡ್ರು. ಹಂಗೆ ಶೇಕ್ ಆಗ್ತಾಯಿದೆ, ಜೋರಾಗಿ ಅಲ್ಲೇ ಬಂದಾಗ ಬೀಳೋ ಥರ ಭಯ ಕೂಡ ಆಗ್ತಾಯಿತ್ತು. ಒಂದು 10 ನಿಮಿಷ ಏನೋ ಇದ್ವಿ ಅನಿಸುತ್ತೆ ಅಲ್ಲಿ, ಒಂದು 10 ನಿಮಿಷ ಇದ್ವಿ ಅಷ್ಟೇ. ಅದಾದಮೇಲೆ ಅಲ್ಲಿ ಅನೌನ್ಸ್ಮೆಂಟ್ ಮಾಡೋದು, ಅಲ್ಲಿಗೆ ಬಂದು ಹಂಗೆಲ್ಲ ಹೋಗೋಂಗಿಲ್ಲ, ತುಂಬ ಜೋರಾಗಿ ಅಲೆ ಬರ್ತಾಯಿದೆ, ನೀವು ಬಂದುಬಿಡಿ ವಾಪಸ್ಸು, ಅಲ್ಲಿ ಯಾರು ನಿಂತ್ಕೊಳಂಗಿಲ್ಲ ಅಂತ, ಹಾಗೆ ಹೀಗೆ ಅಂತ ಸ್ವಲ್ಪ ಜೋರಾಗಿ ಇದು ಮಾಡೋದು. ನಾವು ಸೇಫ್ಟಿ ನೋಡಬೇಕಲ್ವ, ಅವ್ರು ಹೇಳೋದು ನಮ್ಮ ಸೇಫ್ಟಿಗೆ ಅಂತ ಅಂದ್ಬಿಟ್ಟು ನಾವು ವಾಪಸ್ ಒಂದು 10 ನಿಮಿಷ ಏನೋ ನಿಂತಿದ್ವಿ, ಎಂಜಾಯ್ ಮಾಡಿದ್ವಿ ಆ ನೀರಲ್ಲಿ. ಜಾಸ್ತಿ ಹೊತ್ತು ಇರಲಿಲ್ಲ. 10 ನಿಮಿಷ ಆದಮೇಲೆ ಬ್ಯಾಕ್ ಬಂದುಬಿಟ್ವಿ. ಖುಷಿ ಆಯಿತು ಮಕ್ಕಳ ಜೊತೆ. ಲಾಸ್ಟ್ ಟೈಮು ಅಂದರೆ ಲಾಸ್ಟ್ ಟೈಮ್ ಅವರು ಕಾಲೇಜ್ಗೆ ಹೋಗೋಕ್ಕೆ ಇನ್ನು ಹೋಗ್ತಾರೆ, ನಾನು ನನ್ನ ಮನೆಯಲ್ಲಿಬ್ಬರೇ ಇರ್ತೀವಿ. ಮಕ್ಕಳ ಜೊತೆ ಎಂಜಾಯ್ ಮಾಡೋದಿತ್ತು ಲಾಸ್ಟ್ ಅಲ್ವ ಅಂತ ಅಂದ್ಬಿಟ್ಟು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಅವ್ರ ಜೊತೆ, ಇಬ್ಬರು ಮಕ್ಕಳ ಜೊತೆ ಖುಷಿ ಆಯಿತು ನನಗೆ. ನಮ್ಮ ಮನೆಯವ್ರು ವೀಡಿಯೋ ಮಾಡ್ತಾಯಿದ್ದು ನಾವು ಇದರಲ್ಲಿರೋದನ್ನ. ಅವನು ಮುಡ್ಲಿ ಬಾರೋ ಅಂದ್ರೂ ಅಳಿಯ ಬರಲಿಲ್ಲ, ಅವನು ಇಲ್ಲ ಬರಲ್ಲ, ನೀವೇ ಆಡ್ಕೊಳ್ಳಿ, ನೀವೇ ನೋಡ್ಕೊಂಡು ಅವನು ಅಲ್ಲಿ ಸೇಫಾಗಿ ಕೂತ್ಕೊಂಡು ನಮ್ಮ ಮನೆಯವ್ರು ವೀಡಿಯೋ ಮಾಡ್ತಾವ್ರೆ. ನಾವಿಲ್ಲಿ ನೀರಲ್ಲಿ ಎಂಜಾಯ್ ಮಾಡ್ತಾಯಿದ್ದೀವಿ. ಹೀಗೆ ನಮ್ಮ ಟ್ರಿಪ್ ತುಂಬ ಚೆನ್ನಾಗೇ ಆಯಿತು. ಮಕ್ಕಳ ಜೊತೆ ಚೆನ್ನಾಗಿ ಎಂಜಾಯ್ ಮಾಡಿದ ಖುಷಿ ತಂತು ನನಗಂತೂ.
ವಿಡಿಯೋ ಮಾಡಿ ವಿಡಿಯೋ ಮಾಡ್ಕೊಂಡು ನೋಡಿ ಎಷ್ಟು ಜೋರಾಗಿ ಅಲೆಗಳು ಬರ್ತಾ ಇದೆ ಅಂದರೆ ಅಷ್ಟು ಜೋರು ಅಲೆ ಬರ್ತದೆ. ಅದಕ್ಕೆ ಬನ್ನಿ ಬನ್ನಿ ಅಂದ್ಬಿಟ್ಟು ಕರೆಸ್ಬಿಟ್ರು ಎಲ್ಲ. ಮನೆಯವರಂತೂ ಬೈದೇ ಬಿಟ್ಟರು, 5 ನಿಮಿಷ ಅಂತ ಇಲ್ಲಿಗೆ ಅಂತ ಹೋಗ್ಬಿಟ್ಟು ಇನ್ನೂ ಬಂದಿಲ್ಲ, ಬಂದುಬಿಡಿ ಸಾಕು, ಜೋರು ಅಲೆ ಬರ್ತದೆ, ಬಂದುಬಿಡಿ ಅಂದ್ಬಿಟ್ಟು ಕರೆದ್ಬಿಟ್ರು. ಓಕೆ ಆಯಿತು ಅಂದ್ಬಿಟ್ಟು, ಏಕೆಂದರೆ ತುಂಬ ಡೇಂಜರ್ ಕೂಡ ಅದು, ಹಂಗೆ ಎಳ್ಕೊಂಡು ಹೋಗ್ಬಿಡುತ್ತೆ ನಮ್ಮನ್ನು. ಅದಕ್ಕೆ ವಾಪಸ್ ಬಂದುಬಿಟ್ವಿ. 5-10 ನಿಮಿಷ ಆಯಿತು ಅಷ್ಟೇ. ಅದಾದಮೇಲೆ ನೋಡ್ತಾ ಇರಲ್ಲ. ನೆಕ್ಸ್ಟು ಇಲ್ಲಿ ಗೇಮ್ಸ್ಗಳನ್ನ ಜಾಸ್ತಿ ಓಪನ್ ಮಾಡಿರಲಿಲ್ಲ, ಈ ಯಾರು ಬರ್ತಾ ಇಲ್ಲ ಅಂತ ಅಂದ್ಬಿಟ್ಟು. ಇಲ್ಲಿ ಆಡೋದಕ್ಕೆ ನೀರಲ್ಲ, ಆಡೋದಕ್ಕೆ ಯಾರನ್ನ ಇನ್ವೈಟ್ ಇಲ್ವಲ್ಲ, ಅದಕ್ಕೋಸ್ಕರ ಇನ್ವೈಟ್ ಅಂದರೆ ಯಾರನ್ನೂ ಬಿಡ್ತಾ ಇಲ್ವಲ್ಲ, ಜನಗಳು ಕಮ್ಮಿ ಅಲ್ಲಿ ಬಂದಿರೋ ಜನ, ಅದಕ್ಕೋಸ್ಕರ ಅಲ್ಲೊಂದು ಗೇಮು ಇಲ್ಲೊಂದು ಗೇಮ್ ಅಂತ ಓಪನ್ ಮಾಡಿದ್ದು ಅಷ್ಟೇ. ಆ ಗೇಮಲ್ಲಿ ಶೂಟಿಂಗ್ ಮಾಡ್ತಾಯಿದ್ದು, ಚೆನ್ನಾಗಿ ಆಡೋದು. ಶೂಟಿಂಗ್ ಗೇಮ್ಸ್ ಎಲ್ಲ ಆಡ್ಕೊಂಡು ಒಂದು 2-3 ಗೇಮ್ಸ್ ಎಲ್ಲ ಆಡಿಕೊಂಡು ಎಂಜಾಯ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಇದ್ದು 1 ಅವರ್ ಇದ್ದು ಅಲ್ಲೇ ಫ್ರೆಶ್ ಅಪ್ ಆಗಿ, ಅಲ್ಲಿ ವಾಶ್ರೂಮ್ ಅಂತ ಇತ್ತು ಸ್ನಾನ ಮಾಡೋಕ್ಕೆ ಅಂತ, ಅಲ್ಲಿ ಹೋಗಿ ಸ್ನಾನ ಮಾಡ್ಕೊಂಡು ತಣ್ಣೀರು ಸ್ನಾನ. ಆ ರೂಮ್ಗೆ ಅಷ್ಟು ದುಡ್ಡು ಕೊಟ್ಟರು ಸ್ನಾನ ಫ್ರೆಶ್ ಅಪ್ ಆಗೋಕ್ಕಾಗಲಿಲ್ಲ. ಅದೇ ಬೇಜಾರಿತ್ತು ನನಗಂತೂ. ಅದನ್ನೇ ಹೇಳ್ಕೊಂಡು ಬಂದೆ, ಅಷ್ಟು ದುಡ್ಡು ಕೊಟ್ವಿ ಒಂದು ಫ್ರೆಶ್ ಅಪ್ ಆಗೋಕ್ಕಾಗೋಕ್ಕೆ ಒಂದು 5 ನಿಮಿಷ 10 ನಿಮಿಷ ಜಾಗ ಕೊಡಲಿಲ್ಲ ಅವರು. ಎಲ್ಲ ಇಲ್ಲೇ ಕ್ಲೀನ್ ಮಾಡ್ಕೊಂಡು, ಮಣ್ಣೆಲ್ಲ ಇಲ್ದಿದ್ದಂಗೆ ಕ್ಲೀನ್ ಮಾಡ್ಕೊಂಡು ಹೋಗ್ತೀವಿ ಅಂತಂದು ಅವ್ರು ಕೇಳಲಿಲ್ಲ, ಕೊಡಲಿಲ್ಲ ಅಂತಲೇ ಬೇಜಾರು ಮಾಡ್ಕೊಂಡು ಹೋದೆ. ಅದಾದಮೇಲೆ ಇಲ್ಲೇ ಸ್ನಾನ ಮಾಡಿ ವಾಶ್ರೂಮಲ್ಲಿ ತಣ್ಣೀರು ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ತಣ್ಣೀರು ಸ್ನಾನ, ಅಲ್ಲಿ ತಣ್ಣೀರಲ್ಲಿ ಆಡ್ಕೊಂಬಂದಿದ್ವಿ, ಗೊತ್ತಾಗಲಿಲ್ಲ. ಅದು ಮೈ ಮೇಲೆ ತಣ್ಣೀರು ಬಿದ್ದಿದ ತಕ್ಷಣ ಜುಮ್ ಅಂದ್ಬಿಡುತ್ತೆ. ತಣ್ಣೀರು ಸ್ನಾನ ಮಾಡಿಕೊಂಡು ತಲೆಗೆಲ್ಲ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತಲ್ಲ, ನೀಟಾಗಿ ಫ್ರೆಶ್ ಆಗಿ ರೆಡಿ ಆಗಲೇಬೇಕಾಗಿತ್ತು. ನೈಟ್ ಬೇರೆ ನಾನ್ ವೆಜ್ ಬೇರೆ ತಿಂದಿದ್ವಿ, ಅದಕ್ಕೋಸ್ಕರ ತಲೆಗೆ ಸ್ನಾನ ಮಾಡಲೇಬೇಕಾಗಿತ್ತು. ಅವ್ರು ರೂಮವ್ರಂತೂ ಕೊಡಲೇ ಇಲ್ಲ. ಅಷ್ಟು ಅಮೌಂಟ್ ಕೊಟ್ಟರು ಫ್ರೆಶ್ ಆಗಿ ಒಂದು ಅರ್ಧ ಗಂಟೆ ಬಿಡಲಿಲ್ವಲ್ಲ ಅನ್ನೋದೊಂದೇ ಬೇಜಾರು ನನಗೆ. ಓಕೆ, ಅದಾದಮೇಲೆ ರೆಡಿಯಾಗಿ ನಾವು ದೇವಸ್ಥಾನಕ್ಕೆ ಅಂತ ಹೊರಟಿದ್ದೀವಿ. ನೋಡ್ತಾ ಇರ್ಬೋದು, ದೇವಸ್ಥಾನಕ್ಕೆ ಬಂದಿದ್ದೀವಿ ಇವಾಗ. ಉಡುಪಿ ದೇವಸ್ಥಾನಕ್ಕೆ ಕೃಷ್ಣನ ನೋಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಆದಮೇಲೆ ಕೃಷ್ಣನ ದೇವಸ್ಥಾನ ನೋಡೋಣ ಅಂತ ಅಂದ್ಬಿಟ್ಟು ದೇವಸ್ಥಾನ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಆದರೆ ನನಗಿದೊಂದು ಫಸ್ಟ್ ಟೈಮ್ ನನಗೆ ದೇವಸ್ಥಾನದಲ್ಲಿ ಏನು ಖುಷಿ ತಂತು ಅಂದರೆ ಆರಾಮಾಗಿ ದರ್ಶನ ಆಯಿತು ನನಗೆ. ಈ ವರ್ಷ ನನಗೆ ಯಾವತ್ತೂ ಒಂದು 5-6 ಸಲ ಮೇಲೆ ಹೋಗಿದ್ದೀನಿ ದೇವಸ್ಥಾನಕ್ಕೆ, ಉಡುಪಿ ದೇವಸ್ಥಾನಕ್ಕೆ ಜಾಸ್ತಿ ಸಲನೇ ಹೋಗಿದ್ದೀನಿ. ಅದೇ ನನಗೆ ಅಲ್ಲಿ ಖುಷಿ ಕೊಟ್ಟಿರಲಿಲ್ಲ. ಧರ್ಮಸ್ಥಳಕ್ಕೆ ಹೋದಾಗ ಎಷ್ಟು ನೆಮ್ಮದಿಯಿಂದ ದೇವಸ್ಥಾನ ದರ್ಶನ ಮಾಡ್ತೀವೋ ಆ ಥರ ನನಗೆ ಇಲ್ಲಿ ಉಡುಪಿಯಲ್ಲಿ ಆಗಿರಲಿಲ್ಲ. ಏಕೆಂದರೆ ಬೇಗ ತಳ್ಳಿ ಕಳಿಸ್ಬಿಡೋದು, 1 ಸೆಕೆಂಡ್ ಕೂಡ ನೋಡೋಕ್ಕೆ ಬಿಡ್ತಿರ್ಲಿಲ್ಲ ದೇವ್ರನ್ನ. ನಡೀರಿ ಇನ್ನೂ ಬಂದಿದ್ದೆ ತಡ ಅಲ್ಲಿ ಹಂಗೆ ತಳ್ಳಿಬಿಡ್ತಿದ್ದು. ಈ ವರ್ಷ ಈ ಸಲ ಹೋಗಿದ್ದಾಗಂತೂ ನನಗೆ ಸ್ವಲ್ಪ ಸಮಾಧಾನ ಆಯಿತು. ಯಾಕೆಂದರೆ 1 ಸೆಕೆಂಡ್ ಬಿಟ್ಟರು ನಮ್ಮನ್ನು, 1 ಸೆಕೆಂಡೇ ಆದ್ರೂ ಬಿಟ್ಟರು ಒಂದು ಸ್ವಲ್ಪ ಹೊತ್ತು ದೇವ್ರನ್ನ ಕಣ್ಣು ತುಂಬ ನೋಡೋದಕ್ಕೆ ಬಿಟ್ಟರು. ನಾವು ಇಲ್ಲಿಂದ ಕಷ್ಟಪಟ್ಟು ಅಲ್ಲಿ ಹೋಗಿರ್ತೀವಿ ನಾವು, ಆದರೆ ಆ ದೇವ್ರನ್ನ ನೋಡಿಲ್ಲ ಅಂತಂದರೆ ಏನು ಬಂತು ಅಲ್ವಾ. ಕಣ್ಣು ತುಂಬ ತುಂಬ್ಕೋಬೇಕು ದೇವ್ರನ್ನ, ಆಮೇಲೆ ಮನಸ್ಸಲ್ಲಿ ಆ ದೇವ್ರನ್ನ ದೇವ್ರು ಹೇಗಿದ್ದಾರೆ ಅಂತ ಅಂದ್ಕೊಂಡು ನೆನೆಸ್ಕೊಂಡು ಅದನ್ನ ಪ್ರಾರ್ಥನೆ ಮಾಡ್ಕೋಬೇಕು. ದೇವ್ರನ್ನೇ ನೋಡಿಲ್ಲ ಅಂದರೆ ಯಾವ ಮೂರ್ತಿನ ಇಟ್ಕೊಂಡು ನಾವು ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊತೀವಲ್ವ, ದೇವ್ರು ನೋಡಬೇಕು ಅಲ್ಲಿ ಫಸ್ಟ್ ಕಂಡುಬಿಟ್ಟು 1-2 ಸೆಕೆಂಡ್ 1 ಸೆಕೆಂಡ್ ಆಗೋದು ಬಿಡಬೇಕಲ್ಲಿ. ಬಿಟ್ಟಿದ್ದು ತುಂಬ ಖುಷಿ ಆಯಿತು, ದೇವ್ರನ್ನ ಕಣ್ಣು ತುಂಬ ತುಂಬಿಕೊಂಡೆ. ಅದಾದಮೇಲೆ ಆಚೆ ಬಂದು ಕೃಷ್ಣನದೊಂದು ವಿಗ್ರಹ ತೊಗೋಬೇಕು ಅಂತ ತುಂಬಾ ಖುಷಿ ಅನಿಸ್ತಾಯಿತ್ತು. ತುಂಬ ವರ್ಷದಿಂದ ತೊಗೊಂಡಿಲ್ಲ, ಒಂದು ವಿಗ್ರಹ ಬೇಕು ಅಂತ ಅಂದ್ಬಿಟ್ಟು ಹಿತ್ತಾಳೆ ವಿಗ್ರಹ ಒಂದು ತೊಗೊಂಡ್ರೆ ಮನೆಗೆ ಒಳ್ಳೆಯದು ಅಂತ ಅಂದ್ಬಿಟ್ಟು ಚೆನ್ನಾಗಿರುತ್ತೆ ಬಂದಿದ ತಕ್ಷಣ ನೋಡೋದಕ್ಕೆ ಅಂತ ನಾನೊಂದು ವಿಗ್ರಹ ತೊಗೊಂಡು ಬಂದೆ ಅಲ್ಲಿಂದ ದೊಡ್ಡದೊಂದು. ಅದಕ್ಕೆ ಆಯಿತು ಒಂದು 3,500-4,000 ಏನೋ ಸಮಥಿಂಗ್ ಕೊಟ್ಟೆ. ಚೆನ್ನಾಗಿತ್ತು ವಿಗ್ರಹ ತೊಗೊಂಡೆ. ತುಂಬ ಖುಷಿ ಆಯಿತು ಈ ಸಲ ಅಂತೂ ಉಡುಪಿ ದೇವಸ್ಥಾನದಲ್ಲಿ. ಜೊತೆಗೆ ಈ ವರ್ಷ ಫಸ್ಟ್ ಟೈಮು ಪ್ರಸಾದ ಕೂಡ ತಿಂದೆ. ನಾನು 5-6 ಸಲ ಹೋಗಿದ್ದೀನಿ, ಆದರೆ ಪ್ರಸಾದ ತಿಂದಿರಲಿಲ್ಲ ದೇವಸ್ಥಾನದಲ್ಲಿ. ಫಸ್ಟ್ ಟೈಮ್ ಪ್ರಸಾದ ಕೂಡ ತೊಗೊಂಡೆ. ಅಲ್ಲಿ ಖುಷಿ ತಂತು. ಯಾವಾಗ ಹೋದಾಗ ಟೈಮ್ ಆಗೋಗಿರ್ತಿತ್ತು, ಇಲ್ಲಾದ ಟೈಮ್ಗೆ ಹೋಗೋಕ್ಕಾಗ್ತಿರ್ಲಿಲ್ಲ, ತುಂಬ ರಶ್ ಇರ್ತಿತ್ತು, ಜನ ಹಾಗೆ ಹೀಗೆ ಅಂತ ಏನೋ ಒಂದು ಇದರಿಂದ ಬಂದುಬಿಡ್ತಿದ್ದೆ, ಅಲ್ಲಿದ್ದ ಪ್ರಸಾದ ಆಗ್ತಿರ್ಲಿಲ್ಲ. ಈ ವರ್ಷ ನನಗಂತೂ ದರ್ಶನವೂ ಚೆನ್ನಾಗಾಯಿತು ಮತ್ತು ಊಟನೂ ತುಂಬ ಚೆನ್ನಾಗಾಯಿತು. ಊಟನೂ ಅಷ್ಟೇ ಮನಸ್ಸು ತುಂಬ, ಹೊಟ್ಟೆ ತುಂಬ ಅಲ್ಲ ಮನಸ್ಸು ತುಂಬ ಊಟ ಮಾಡ್ದಂಗೆ ಅನ್ನಿಸ್ತು ನನಗಂತೂ. ಅಷ್ಟು ಚೆನ್ನಾಗಿ ಖುಷಿ ಕೊಡ್ತು. ಊಟ ಎಲ್ಲ ಮಾಡ್ಕೊಂಡು ದರ್ಶನ ಮಾಡ್ಕೊಂಡಿಲ್ಲೇ ಬಂದೆ. ಖುಷಿ ಆಯಿತು. ನೋಡ್ತಾ ಇರಲ್ಲ, ದರ್ಶನ ಮುಗಿಸ್ಕೊಂಡು ಆಚೆ ಬಂದ ಮೇಲೆ ದೇವಸ್ಥಾನದಿಂದ ಇಲ್ಲಿ ದೇವಸ್ಥಾನದಲ್ಲಿ ಯಾವುದು ಮಕ್ಕಳೆಲ್ಲ ಅಭಿನಯ ಮಾಡ್ತಾರಲ್ಲ, ಡ್ಯಾನ್ಸ್ ಎಲ್ಲ ಮಾಡ್ತಾರೆ, ಸಂಗೀತ ಆಡ್ತಾರೆ, ಅವರೆಲ್ಲ ಫುಲ್ಲು ಮೇಕಪ್ ಮಾಡ್ಕೊಂಡಿದ್ದೆ. ತುಂಬ ಖುಷಿ ತಂತಿದ್ದೆಲ್ಲ. ತುಂಬ
ತುಂಬಾ ಖುಷಿ ಬಂತು ಈ ಸಲ ಅಂತೂ ತುಂಬಾ ಉಡುಪಿ ದೇವಸ್ಥಾನಕ್ಕೆ ಹೋಗಿದ್ದು ಸಾರ್ಥಕ ಆಯಿತು ಅಂತ ನನಗೆ ಅನ್ನಿಸ್ತು. ಆ ಥರ ಮನ್ಸಿಗೆ ಫೀಲ್ ಆಗಬೇಕು. ದೇವಸ್ಥಾನಕ್ಕೆ ಹೋಗಿ ಬಂದಾಗ ದೇವಸ್ಥಾನಕ್ಕೆ ಬಂದು ಒಳ್ಳೆ ಖುಷಿ ಆಯಿತು, ನನ್ನ ಮನ್ಸಿಗೆ ನೆಮ್ಮದಿ ಆಯಿತು ಅನ್ನಿಸ್ಬೇಕು. ಯಾಕಪ್ಪ ಹೋದೆ, ಯಾಕಪ್ಪ ಬಂದೆ, ಇಷ್ಟೋದಷ್ಟಿತ್ತು, ಆಗಿತ್ತು ಹೀಗಿತ್ತು ಅನಿಸ್ಬಾರ್ದು. ಖುಷಿ ಕೊಡಬೇಕು, ಮನ್ಸಿಗೆ ಖುಷಿ ಕೊಟ್ಟರೆ ಅದು ಹೋಗಿದ್ದಕ್ಕೂ ಸಾರ್ಥಕ ಆಗುತ್ತೆ ಅಂತ ಅಂದ್ಕೊಂಡು ನಾನು. ಇದಾದ ಮೇಲೆ ಅದೇ ಮಳೆಯಲ್ಲಿ ನೋಡ್ತಾ ಇರ್ಬೋದು ಎಲ್ಲೋದು ಮಳೆಯಲ್ಲೇ ಧರ್ಮಸ್ಥಳಕ್ಕೆ ಬಂದ್ವಿ. ನೆಕ್ಸ್ಟು ಅಲ್ಲಿಂದ ಧರ್ಮಸ್ಥಳಕ್ಕೆ ಬಂದು ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ಇಲ್ಲಿ ಕೂಡ ಅಷ್ಟೇ ನಮಗೆ ತುಂಬಾ ಚೆನ್ನಾಗಿ ದರ್ಶನ ಆಯಿತು. ಯಾವುದೇ ಆದಂಥ ಗಡಿಬಿಡಿ ಇಲ್ಲ, ಕ್ಯೂ ಅಲ್ಲಿ ಹೋದ್ವಿ. ಮತ್ತು ಫಸ್ಟ್ ಟೈಮ್ ನಾವು ಇಲ್ಲಿ ಹೋಗಿದ್ದು ಕ್ಯೂ ಅಲ್ಲಿ. ಇವಾಗ ಹೊಸದೊಂದು ಓಪನ್ ಆಗಿದೆಯಲ್ಲ, ಒಂದು ಬಿಲ್ಡಿಂಗ್ ಓಪನ್ ಆಗಿದೆ ಕ್ಯೂ ಸಿಸ್ಟಮಲ್ಲಿ, ಆ ಬಿಲ್ಡಿಂಗ್ ಹೋಗಿದ್ವಿ. ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಇನ್ನೇನು ಇನಾಗ್ರೇಷನ್ ಆಗ್ತಾ ಇದೆ, ಉಪ ರಾಷ್ಟ್ರಪತಿ ಬಂದಿದ್ದಾರೆ, ಅವ್ರು ಇನಾಗ್ರೇಷನ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ಅದಾದಮೇಲೆ ಇವಾಗ ಹೋಗಿದಾಗ ಅದು ಇನಾಗ್ರೇಷನ್ ಆಗಿತ್ತು, ಓಪನ್ ಕೂಡ ಆಗಿತ್ತು, ಪಬ್ಲಿಕಲ್ಲಿ ನೋಡ್ತಾ ಇರ್ಬೋದು. ಅಲ್ಲಿಗೆ ಹೋಗ್ತಾ ಇದ್ದೀವಿ ಕ್ಯೂ ಅಲ್ಲಿ, ಅಲ್ಲಿಗೆ ಆ ಬಿಲ್ಡಿಂಗಲ್ಲಿ ಹೋಗಿ ಆ ಬಿಲ್ಡಿಂಗಿಂದ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ತುಂಬ ಖುಷಿ ತಂತು, ತುಂಬಾ ಚೆನ್ನಾಗಾಗಿದೆ, ತುಂಬ ಡೆವಲಪ್ ಆಗ್ತಾ ಇದೆ ಧರ್ಮಸ್ಥಳ ದೇವಸ್ಥಾನ. ಖುಷಿ ತಂತು ಇದನ್ನು ಕೂಡ ಅಷ್ಟೇ. ನಾನು ಹೋದಾಗೆಲ್ಲನೂ ಅಷ್ಟೇ ಧರ್ಮಸ್ಥಳ ದರ್ಶನ ತುಂಬಾ ಚೆನ್ನಾಗಾಗುತ್ತೆ. ಒಂದು 10 ನಿಮಿಷ ಲೇಟ್ ಆದರೂ ತುಂಬ ಚೆನ್ನಾಗಿ ಒಂದು 2 ನಿಮಿಷ ದೇವ್ರ ಮುಂದೆ ನಿಂತ್ಕೊಂಡು ನೋಡೋಕ್ಕೆ ಬಿಡ್ತಾರೆ. ಅಮ್ಮನವ್ರದ್ದಾಗಲಿ ದೇವ್ರನ್ನಾಗಲಿ ಮಂಜುನಾಥ ಸ್ವಾಮಿನಾಗಲಿ ನೋಡಿ ನಿಂತ್ಕೊಂಡು ನೋಡಿ ಬರ್ತೀನಿ. ತುಂಬ ಮನಸ್ಸಿಗೆ ಖುಷಿ ತರುತ್ತೆ. ನೋಡೋದಲ್ಲ, ಇನ್ನೂ 1-2 ವರ್ಷ ಮಕ್ಕಳಲ್ಲೇ ಓದೋದ್ರಿಂದ ಅವಾಗವಾಗ ಹೋಗ್ತಾ ಇದ್ದೀನಿ ಮಕ್ಕಳು ನೋಡೋದಕ್ಕೆ ಅಂತ. ಅವಾಗವಾಗ ಅಂದ್ರೆ ಒಂದು 6 ತಿಂಗಳಿಗೆ 3 ತಿಂಗಳಿಗೆ ಹೋದಾಗೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತಾಯಿರ್ತೀನಿ ಹೇಗಿತ್ತು ಏನು ಅಂತ. ಹೋದರೆ ಒಬ್ಬಳೇ ಅಂತೂ ಹೋಗಲ್ಲ ಈ ಸಲ, ಅಮ್ಮ ಜೊತೆ ಹೋಗ್ತೀನಿ. ಅಮ್ಮ ಜೊತೆ ಹೋದಾಗ ಇಲ್ಲ ನಮ್ಮ ಮನೆಯವ್ರ ಜೊತೆ ಹೋದಾಗ ವೀಡಿಯೋ ನಿಮ್ಮ ಜೊತೆ ಶೇರ್ ಕೂಡ ಮಾಡ್ತೀನಿ. ನೋಡ್ತಾ ಇರಲ್ಲ, ಕ್ಯೂ ಅಲ್ಲಿ ಹೋಗ್ತಾ ಇದ್ದೀವಿ. ತುಂಬಾ ಚೆನ್ನಾಗಿದೆ ಎಲ್ಲ, ಬಿಲ್ಡಿಂಗ್ ಅಂತೂ ತುಂಬ ಸಕ್ಕದಾಗಿ ಕಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ತಿರುಪತಿ ಸ್ಟೈಲಲ್ಲಿ ಇದೆ ಅಂದರೆ ಯಾವ ಥರ ಕೂತ್ಕೊಳ್ಳೋಕ್ಕೆ ನೋಡ್ತಾ ಇಲ್ಲ, ಚೇರೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಕೂತ್ಕೊಂಡು ವೆಯ್ಟಿಂಗ್ ರೂಮ್ಗೆ ಅಂತ ಅಂದ್ಬಿಟ್ಟು ಕೂತ್ಕೊಳ್ಳೋಕೆ ಚೇರು ಗೀರು ಎಲ್ಲ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಹೊಸದಾಗಿ ಮಾಡಿದ್ದಾರೆ. ಟಿ ವಿ ಕೂಡ ಇಟ್ಟಿದ್ದಾರೆ, ದೇವ್ರದ್ದು ಒಂದು ವಿಡಿಯೋ ಬರ್ತಾ ಇಲ್ಲಿ ಅಂದ್ಬಿಟ್ಟು ಒಂದು ವಿಡಿಯೋ ಕೂಡ ಇರುತ್ತೆ, ಟಿ ವಿ ಕೂಡ ಇಟ್ಟಿದ್ದಾರೆ, ಫ್ಯಾನ್ಗಳು ತಿರುಗ್ತಾ ಇರುತ್ತೆ. ತುಂಬ ಚೆನ್ನಾಗಿದೆ ದೇವಸ್ಥಾನ, ಇವಾಗಂತೂ ತುಂಬಾ ಇಂಪ್ರೂವ್ ಆಗ್ತಾ ಇದೆ. ಇದೆಲ್ಲ ಆದಮೇಲೆ ಚೆನ್ನಾಗಿ ದರ್ಶನ ಕೂಡ ಆಯಿತು. ಅಲ್ಲಿ ದರ್ಶನ ಮಾಡಿಕೊಂಡು ಆರಾಮಾಗಿ ವಾಪಸ್ ನೆಕ್ಸ್ಟ್ ಸೀದಾ ಮನೆಗೆ ಬರಬೇಕು. ಯಾಕಂದ್ರೆ ನೈಟೇ ನಾವು ಇಲ್ಲಿ ಬಿಡ್ತಾ ಇದ್ದೀವಿ, ಕುಕ್ಕೆಗೆ ಹೋಗ್ತಾ ಇಲ್ಲ ಈ ಸಲ. ಲಾಸ್ಟ್ ಧರ್ಮಸ್ಥಳ ದರ್ಶನ ಮಾಡ್ಕೊಂಡು ವಾಪಸ್ ಮನೆಗೆ ಬರ್ತಾಯಿದ್ವಿ. ಬರ್ತದಾದಿಲ್ಲಿ ಒಂದು ಮದುವೆ ಇತ್ತು, ಅದಕ್ಕೋಸ್ಕರ ನಾವು ಬೇಗ ಬಂದುಬಿಟ್ವಿ ಇಲ್ಲಿಂದ. ಮದುವೆಗೆ ಬೆಳಗ್ಗೆ ಒಂದು 11 ಗಂಟೆಗೆ ಹೋಗಿ, ಯಾಕೆಂದರೆ ಮನೆ ಅಕ್ಕಪಕ್ಕದಲ್ಲಿರೋವಂಥವ್ರೆ ಇರೋದ್ರಿಂದ, ಫ್ರೆಂಡ್ ಆಗಿರೋದ್ರಿಂದ ಅವ್ರ ಮದುವೆಗೆ ಹೋಗಲೇಬೇಕಾಗಿತ್ತು. 11 ಗಂಟೆಗೆ ಹೋಗಿ ವಿಶ್ ಮಾಡಿಬಿಟ್ಟು ಬರೋಣ ಅಂತ ಅಂದ್ಕೊಂಡು ಹೋಗಿ 10:30ಗೆಲ್ಲ ರೀಚ್ ಆಗ್ತೀವಿ ಅಂದ್ಕೊಂಡು ಬಿಟ್ಟಿದ್ದು. ಆದರೆ ಹೋಗೋ ಅಷ್ಟರಲ್ಲೇ 11:30-12 ಗಂಟೆ ಆಗೋಗಿತ್ತು. ಇನ್ನು ಶಾಸ್ತ್ರಗಳು ಅದು ಇದು ನಡೀತಾ ಇರುತ್ತಲ್ಲ, ಹೋಗಿ ವಿಶ್ ಮಾಡಿ ಮಾತಾಡಿಸಿ ಬಂದಿದ್ದು. ಯಾಕೆಂದರೆ ಅವ್ರು ಇಟ್ಟಿದ್ದು ಕುಣಿಗಲಲ್ಲಿ, ನಾವಿರೋದು ಒಂದು ಕಡೆ, ಅದೊಂದು ಕಡೆ ಇದೆ, ಮನೆ ದೂರ ಇಟ್ಟಿದ್ದು ಕುಣಿಗಲ್. ವಿಶ್ ಮಾಡಿ ಬರೋ ದಾರಿಯಲ್ಲಿ ಹಾಗೆ ಬಂದ್ವಿ. ಬನ್ನಿ ದರ್ಶನ ಮಾಡಿ ಇವಾಗ ಬರೋಣ ಅಷ್ಟೇ. ಅಲ್ಲಿ ಮನೆ ಹತ್ರ ವೀರೇಂದ್ರ ಹೆಗ್ಡೆ ಅವರು ಮತ್ತು ಅವರ ವೈಫು ಅಂದ್ಕೊಳ್ತೀನಿ, ಗೊತ್ತಿಲ್ಲ, ಅಷ್ಟು ಕ್ಲಾರಿಟಿಯಾಗಿ ಕಾಣಿಸಿಲ್ಲ. ಅದಾದಮೇಲೆ ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದು ನೋಡ್ತಾ ಇಲ್ಲ, ಆನೆಗಳು ಆಶೀರ್ವಾದ ಮಾಡ್ತಾರೆ. ಅದೇ ಮಳೆಯಲ್ಲೇ ನಿಂತ್ಕೊಂಡು ಎಲ್ಲರಿಗೂ ಆಶೀರ್ವಾದ ಮಾಡ್ತಾಯಿತ್ತು. ಸಿಕ್ಕಾಪಟ್ಟೆ ಜೋರು ಮಳೆ, ಸಣ್ಣ ಮಳೆ ಅಲ್ಲ, ಸಿಕ್ಕಾಪಟ್ಟೆ ಜೋರು ಮಳೆ, ಎಲ್ಲೂ ಆ ಕಡೆ ಈ ಕಡೆ ಅಲ್ಲಾಡೋಕ್ಕಾಗ್ತದೆ, ಅಷ್ಟು ಮಳೆಯಲ್ಲಿ ನಿಂತ್ಕೊಂಡು ಎಲ್ಲರಿಗೂ ಆಶೀರ್ವಾದ ಮಾಡ್ತಾಯಿದ್ರು. ಖುಷಿ ತಂತು, ನೋಡೋದಕ್ಕೆ ಖುಷಿ ಆಗುತ್ತೆ. ಅದ್ರ ಜೊತೆಗೆ ಒಂದು ಬಸವಣ್ಣ ಕೂಡ ನಿಂತಿತ್ತು, ಬಸವಣ್ಣ ಅಂದರೆ ಹಸು ಕೂಡ ನಿಂತಿತ್ತು, ಅದು ಕೂಡ ನೋಡೋಕ್ಕೆ ಖುಷಿ ತಂತು. ಆ ಮಳೆಯಲ್ಲೇ ಬಂದು ಜನಗಳು ಆಶೀರ್ವಾದ ಕೂಡ ತೊಗೊಂಡು ಇದ್ದಿದ್ದು ಚೆನ್ನಾಗಿತ್ತು. ನೋಡ್ತಾ ಇಲ್ಲ, ಅಲ್ಲಿ ಬಸವಣ್ಣ ನಿಂತಿದ್ದಾರೆ, ಇಲ್ಲಿ ಆನೆಗಳು ನಿಂತಿದ್ದಾವೆ. ಬಸವಣ್ಣ ನೋಡೋಕ್ಕೆ ಭಯ ಆಗುತ್ತೆ, ಅಷ್ಟು ಚೆನ್ನಾಗಿದೆ ಎತ್ತು ಹಸು. ಸೇಮ್ ಬಸವಣ್ಣನೇನೋ ಬಂದು ನಿಂತಿದೆಯೇನೋ ಕೈಲಾಸದಿಂದ, ನನಗೆ ಸೇಮ್ ಅದೇ ಫೀಲ್ ಆಗ್ತಾಯಿತ್ತು. ಫುಲ್ಲು ಮೈಕಟ್ಟಾಗಲಿ, ಅದಕ್ಕೆ ತುಂಬ ಆಗಲಿ, ಅದು ಇದಾಗಲಿ, ಎಲ್ಲದಾಗಲಿ ಸೇಮ್ ಹಂಗೆ ಕಾಣ್ತಾ ಇತ್ತು. ನೋಡೋದಲ್ಲ, ನೀವು
ಟ್ರಿಪ್ ಹೇಗಿತ್ತು ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಇನ್ನು ಮಕ್ಕಳನ್ನ ಬಿಟ್ಟು ಬಂದ ಮೇಲೆ ನಾನು ಇನ್ನು ವೀಡಿಯೋ ಮಾಡ್ತೀನಿ. ಮಕ್ಕಳನ್ನ ಈ ವಿಡಿಯೋ ಹಾಕೋ ಟೈಮಲ್ಲಿ ನಾನು ಆಲ್ರೆಡಿ ಮಕ್ಕಳನ್ನ ಬಿಟ್ಟು ಬಂದು ಮನೆಯಲ್ಲಿ ಒಂದು ವಾರ ಆದಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೆ. ಮಕ್ಕಳಿಲ್ವಲ್ಲ ಅನ್ನೋದೊಂದು ಬೇಜಾರು. ಆದರೆ ಮಕ್ಕಳ ಲೈಫ್ ಚೆನ್ನಾಗಿರಬೇಕು ಅಂದರೆ ಏನಾದರೂ ಒಂದು ಪೇರೆಂಟ್ಸು ಸ್ಯಾಕ್ರಿಫೈಸ್ ಮಾಡಬೇಕಲ್ಲ. ಹಾಗೆ ಮಕ್ಕಳನ್ನ ಸ್ವಲ್ಪ ದೂರ ಇಟ್ಟು ಚೆನ್ನಾಗಿ ಓದಲಿ, ಅವರು ಎಜುಕೇಷನ್ ಚೆನ್ನಾಗಾಗಲಿ, ಅವ್ರ ಫ್ಯೂಚರ್ ಚೆನ್ನಾಗಾಗಲಿ ಅಂತ ಅಂದ್ಬಿಟ್ಟು ನಾನು ದೂರ ಇಟ್ಟು ಓದಿಸ್ತಾ ಇದ್ದೀನಿ. ನಮ್ಮ ಒಬ್ಬೊಬ್ಬರ ಮನೆ ಒಂದೊಂದು ವಾತಾವರಣ ಇರುತ್ತೆ, ಅವರವರ ಅನುಕೂಲಕ್ಕೆ. ಹಾಗೆ ನನ್ನ ಅನುಕೂಲ ಅಂದರೆ ನಮ್ಮ ಮಕ್ಕಳ ಎಜುಕೇಷನ್ ನೋಡ್ಕೊಂಡು ಹಾಕಿದ್ವಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.